ಹಾಯ್ ಹಲೋ ಫ್ರೆಂಡ್ಸ್, ಸಿಂಪ್ಲಿ ಹರ್ಷಿತ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹರ್ಷಿತಾ. ಇವತ್ತು ಬೆಳಗ್ಗೆನೇ ಎದ್ದು ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಹಾಸ್ಪಿಟಲ್ ಇಲ್ಲೇ ನಮ್ಮ ಮನೆ ಹತ್ರನೇ, ಅಂದರೆ ನನ್ನ ತಾಯಿ ಮನೆ ಹತ್ರನೇ ಇದೆ. ಹೋಗ್ತಾ ಹಾಗೆ ನಮ್ಮ ಮನೆ ರೋಡ್ನಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ. ಅಲ್ಲಿ ಹೋಗಿ ಕೈ ಮುಗಿದು ದೇವ್ರೆ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಅಲ್ಲಿಂದ ಮುಂದಕ್ಕೆ ಡಾಕ್ಟರ್ ಅಪಾಯಿಂಟ್ಮೆಂಟ್ಗೆ ಹೊರಟೆ. ನಡ್ಕೊಂಡು ಹೋಗ್ತಾ ಯೋಚನೆ ಮಾಡ್ತಾ ಇದ್ದೆ, ಈ ಸಲ ಡಾಕ್ಟರ್ ಏನು ಹೇಳ್ತಾರೆ. ಲಾಸ್ಟ್ ಟೈಮ್ ಬಿ ಪಿ ಜಾಸ್ತಿ ಇದೆ ಅಂತ ಹೇಳಿದ್ರು, ಈ ಸಲ ಆದರೂ ಬಿ ಪಿ ಸ್ವಲ್ಪ ಕಡಿಮೆ ಇರುತ್ತಾ, ಕಂಟ್ರೋಲಿಗೆ ಬಂದಿದೆಯಾ ಅಂತ ಯೋಚನೆ ಮಾಡ್ಕೊತಾ ಹೋಗ್ತಾ ಇದ್ದೆ. ನಮ್ಮ ಮನೆಯಿಂದ ಜಸ್ಟ್ ಒಂದು 5 ಮಿನಿಟ್ಸ್ ವಾಕ್ ಅಷ್ಟೇ, ಸೊ ಬೇಗ ಹೊರಟೋದೆ. ನಮ್ಮ ಮನೆ ಹತ್ರನೇ ಇರೋ ಅಪೋಲೋ ಕ್ರೇಡಲ್ನಲ್ಲಿ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾ ಇರೋದು. ನನ್ನ ಫಸ್ಟ್ ಬೇಬಿ ಕೂಡ ಇದೇ ಹಾಸ್ಪಿಟಲ್ನಲ್ಲೇ ಡೆಲಿವರ್ ಆಗಿದ್ದು. ಇದೇ ಸೇಮ್ ಡಾಕ್ಟರ್ನೇ ನಾನು ಕನ್ಸಲ್ಟ್ ಮಾಡ್ತಾ ಇದ್ದೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಕೂಡ. ತುಂಬ ಚೆನ್ನಾಗಿ ಚೆಕ್ ಮಾಡ್ತಾರೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಡಾಕ್ಟರ್. ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿದ್ದೆ. ಸೊ ಹೋಗಿ ರಿಸೆಪ್ಷನಲ್ಲಿ ಫೈಲ್ ಕೊಟ್ಟು ಪೇ ಮಾಡಿಬಿಟ್ಟು ಅಲ್ಲಿ ವೆಯ್ಟ್ ಮಾಡಿ ಅಂತ ಹೇಳಿದರು. ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಅಲ್ಲಿ. ಹಾಸ್ಪಿಟಲ್ ತುಂಬಾ ಚೆನ್ನಾಗಿದೆ, ತುಂಬ ಹೈಜೀನ್ ಆಗಿದೆ. ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಫೆಸಿಲಿಟೀಸ್ ಇದೆ ಹಾಸ್ಪಿಟಲಲ್ಲಿ. ICU ಕೂಡ ಇದೆ, ಸ್ಕ್ಯಾನಿಂಗು ಎಲ್ಲ, ಬ್ಲಡ್ ಟೆಸ್ಟ್ ಎಲ್ಲನೂ ಕೂಡ ಅಲ್ಲೇ ನೀವು ಮಾಡಿಸ್ಕೊಳ್ಬೋದು ಒಂದೇ ಕಡೆನೇ. ಡಾಕ್ಟರ್ ಇನ್ನೂ ಬಂದಿರಲಿಲ್ಲ, ಸೊ ಕುತ್ಕೊಂಡು ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅಷ್ಟರಲ್ಲಿ ನಾನು ಕೊಟ್ಟಿದ್ದ ಫೈಲ್ ಪಾಸಾಗಿ ಬಿ ಪಿ ಮತ್ತು ವೆಯ್ಟ್ ಚೆಕ್ ಮಾಡೋಕ್ಕೆ ಅಂತ ಕರೆದ್ರು. ನಾನು ಹೋಗಿ ಚೆಕ್ ಮಾಡಿಸ್ಕೊಂಡೆ. ನನ್ನ ವೆಯ್ಟ್ 74.1 kg ಇತ್ತು. ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಇವಾಗ. ಆ್ಯಂಡ್ ಬಿ ಪಿ ಬಂದು 133/80 ಇತ್ತು. ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ, ಬಟ್ ಸ್ಟಿಲ್ ಲಾಸ್ಟ್ ಟೈಮ್ಗಿಂತ ಬೆಟರ್. ಡಾಕ್ಟರ್ನ ಮೀಟ್ ಮಾಡಿ ಚೆಕಪ್ ಆಯಿತು, ಏನೆಲ್ಲ ನಾರ್ಮಲ್ ಇದೆ, ಬಿ ಪಿ ಕೂಡ ಸ್ವಲ್ಪ ಕಂಟ್ರೋಲಲ್ಲಿ ಬಂದಿದೆ ಅಂತ ಹೇಳಿ ಅದೇ ಮೆಡಿಕೇಷನ್ಸ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿ ಡಾಕ್ಟರ್ ಕಳಿಸಿದ್ರು. ಅದಾದಮೇಲೆ ನಾನು ಫಾರ್ಮಸಿಗೆ ಹೋಗಿ ಬೇಕಾಗಿದ್ದ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಬಿಲ್ ಪೇ ಮಾಡಿ ಹಾಸ್ಪಿಟಲಿಂದ ಹೊರಟೆ. ತುಂಬ ಖುಷಿಯಾಯಿತು. ಡಾಕ್ಟರ್ ಎಲ್ಲ ನಾರ್ಮಲ್ ಇದೆ, ವಾಟರ್ ಕಂಟೆಂಟ್ ಕೂಡ ಕರೆಕ್ಟಾಗಿದೆ. ಮುಂಚೆ ಕಡಿಮೆ ಇತ್ತು ಅಂತ ಹೇಳಿದರು, ಇವಾಗ ಕರೆಕ್ಟಾಗಿದೆ. ಮೆಡಿಸಿನ್ಸ್ ಅದೇ ಕಂಟಿನ್ಯೂ ಮಾಡಮ್ಮ ಅಂತ ಹೇಳಿದರು. ಬಿ ಪಿ ಕೂಡ ಸ್ವಲ್ಪ ಕಂಟ್ರೋಲಿಗೆ ಬಂದಿದ್ದು ಖುಷಿಯಾಯಿತು ನನಗೆ. ಮಗುನ ಸ್ಕ್ರೀನ್ ಮೇಲೆ ತೋರಿಸಿದ್ರು. ತುಂಬ ಆ್ಯಕ್ಟಿವ್ ಆಗಿತ್ತು ಬೇಬಿ, ಎಗಿರ್ತಾ ಇತ್ತು, ಒಂಥರ ಮೇಲೆ ಕೆಳಗಡೆ ಹಿಂಗೆ ಮಾಡೋದು, ತಲೆ ಆಡಿಸ್ತಾ ಇತ್ತು, ಕೈ ಆಡಿಸ್ತಾ ಇತ್ತು. ತುಂಬ ಖುಷಿಯಾಯಿತು ನೋಡಿ. ಹೀಗೆ ನನ್ನ ಡಾಕ್ಟರ್ ವಿಸಿಟ್ ಮುಗೀತು. ಮತ್ತು ನೆಕ್ಸ್ಟ್ ವ್ಲಾಗ್ನಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ಎವ್ರಿಬಡಿ ಟೇಕ್ ಕೇರ್, ಬಾಯ್.